ಒಳ ಮೀಸಲಾತಿ ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶ ಗೌರವ ಕೊಡಿ, ಸುಪ್ರೀಂ ಕೋರ್ಟ್ ತೀರ್ಪಿಗೆ ಗೌರವ ಕೊಡಿ. ಅದೇನು ಹಾಕಿ ಅರ್ಧ ಮಂದಿ ಅಲ್ಲೇ ಇದ್ದಾರೆ.
ಜೈ ಭೀಮ್. ಇವತ್ತು ನಮ್ಮ ಲಿಂಗಸೂರು ತಾಲೂಕು ಅಲ್ಲ, ಇಡೀ ರಾಜ್ಯದ ಹೈದರಾಬಾದ್ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸದಾಶಿವ ಆಯೋಗ ವರದಿ ಸುಪ್ರೀಂ ಕೋರ್ಟ್ನ ತೀರ್ಪು ಮಾನ್ಯ ಮಾಡಿ ಅದಕ್ಕೆ ಗೌರವ ನೀಡಿ ಅದನ್ನು ಜಾರಿಗೊಳಿಸಬೇಕಂತ ಕರ್ನಾಟಕ ಸರ್ಕಾರನ ಒತ್ತಾಯಿಸಿ ಎಲ್ಲ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿವೆ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ದಲಿತ ಸಂಘಟನೆಯ ಎಲ್ಲ ಮುಖಂಡರು ಮತ್ತು ಸರ್ವ ಸದಸ್ಯರು ಮತ್ತು ಎಲ್ಲ ದಲಿತ ಪರ ಸಂಘಟನೆಯವರು ನಾವೆಲ್ಲರೂ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಹೋರಾಟದ ಹಕ್ಕೊತ್ತಾಯ ಇಷ್ಟೇ, ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಸರ್ಕಾರ ಮಾನ್ಯ ಮಾಡಬೇಕು, ಅದಕ್ಕೆ ಗೌರವ ಕೊಟ್ಟು ಈ ಸದಾಶಿವ ಆಯೋಗ ವರದಿಯನ್ನು ಪುರಸ್ಕರಿಸಿ ಸುಪ್ರೀಂ ಕೋರ್ಟ್ನ ತೀರ್ಪು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಎಲ್ಲ ಒಂದು SC ಸಮುದಾಯದ ಪ್ರತಿಯೊಂದು ಜಾತಿಗಳಿಗೆ ಅದರ ಜನಸಂಖ್ಯೆ ಆಧಾರದ ಮೇಲೆ ತಾವು ಈ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತ ನಾವೆಲ್ಲ ಈ ದಲಿತ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಇವತ್ತು ಬಂದ್ಗೆ ಕರೆ ಕೊಟ್ಟು ನಾವು ಈ ಒಂದು ನಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ ಭೀಮ್. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಒಂದು ಕಡೆಗಣನೆ, ಆ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದಾಗಿ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಒಂದು ಉಳಿವಿಗಾಗಿ, ನಮ್ಮ ಒಂದು ಭವಿಷ್ಯಕ್ಕಾಗಿ ನಾವು ಈ ಹೋರಾಟ ಮಾಡಬೇಕಾಗಿದೆ. ಇದು ನಮ್ಮ ಅಳಿವು ಮತ್ತು ಉಳಿವಿನ ಪ್ರಶ್ನೆಯಾಗಿದೆ. ಹೌದು, ಕೆಲವೊಂದಿಷ್ಟು ರಾಜಕೀಯ ಪ್ರತಿನಿಧಿಗಳು, ಕೆಲವೊಂದಿಷ್ಟು ರಾಜಕೀಯ ಒತ್ತಡಗಳಿಂದಾಗಿ ಈ ಒಂದು ಒಳಮೀಸಲಾತಿ ಅಂತಕ್ಕಂಥ ಗಂಟನ್ನ ಬಿಚ್ಚದೆ ಸರ್ಕಾರ ಒಂದು ದ್ವಂದ್ವ ನಿಲುವನ್ನು ಅನುಸರಿಸ್ತಾ ಇದೆ. ಇದರಿಂದ ಹಲವಾರು ಸಮುದಾಯಗಳು, ಹಲವಾರು ಶೋಷಿತ, ವಂಚಿತ, ಪೀಡಿತ ಜನ ಸಮುದಾಯಗಳು ಇವತ್ತು ಮೀಸಲಾತಿಯನ್ನು ಇದ್ದರೂ ಕೂಡ ಮೀಸಲಾತಿ ದೊರಕದೆ ಇವತ್ತು ಮೀಸಲಾತಿಯಿಂದ ಹೊರಗಡೆ ಅವು ಇನ್ನೂ ಕುಳಿತಿದ್ದಾವೆ. ಅವಕ್ಕೆ ಆ ಒಂದು ಸಮುದಾಯಕ್ಕೆ ತಾವು ಹೇಗಾದರೂ ಮಾಡಿ ಈ ಮೀಸಲಾತಿಯನ್ನು ಜಾರಿಗೊಳಿಸಿ ಈ ಸರ್ಕಾರ ಎಲ್ಲ ಸಮುದಾಯಗಳಿಗೆ ಸಮಬಾಳು ಸಮಪಾಳು ಅಂತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದವರು ಈ ಸಮಬಾಳು ಸಮಪಾಲು ನಿಜವಾಗಲೂ ಪಾಲಿಸಂತೆ ಆಗಿದ್ರೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲೇಬೇಕು. ಒಳ ಮೀಸಲಾತಿ ಜಾರಿಯಾಗೋದ್ರಿಂದ ಆಗ್ತಕ್ಕಂಥ ಲಾಭಗಳೇನಂತಂದ್ರೆ ಪ್ರತಿಯೊಂದು ಈ ದಲಿತ ಸಮುದಾಯದ, ಪರಿಶಿಷ್ಟ ಜಾತಿ ಸಮುದಾಯದ ಕಡೆಯ ಪ್ರತಿಯೊಂದು ವ್ಯಕ್ತಿ ಕೂಡ ಈ ಮೀಸಲಾತಿ ಸಮಾನವಾಗಿ ದೊರಕಲಿದೆ. ಇವತ್ತು ಮೀಸಲಾತಿ ಇದ್ರೂ ಕೂಡ ಕೆಲವೊಂದಿಷ್ಟು ಬಲಿಷ್ಠರು, ಕೆಲವೊಂದಿಷ್ಟು ಆರ್ಥಿಕವಾಗಿ ಸಬಲ ಹೊಂದಿರತಕ್ಕಂಥವ್ರು ತಮ್ಮ ಈ ಒಂದು ಮೀಸಲಾತಿಯನ್ನು ತಾವೇ ಅನುಭವಿಸ್ತಾ ಹೊಂಟಿದ್ದಾರೆ. ಆದರೆ ಇನ್ನೂ ಎಷ್ಟು ವಂಚಿತ, ಪೀಡಿತ, ಇನ್ನಷ್ಟು ಶೋಷಿತ ಸಮುದಾಯಗಳು ಅವಕ್ಕೆ ಈ ಒಂದು ಜನಸಂಖ್ಯೆ ಆಧಾರವಾಗಿ ಮೀಸಲಾತಿ ಸಿಗ್ತಾ ಇಲ್ಲ. ಜನಸಂಖ್ಯೆ ಆಧಾರವಾಗಿ ಮೀಸಲಾತಿ ಏನಾದರೂ ಸಿಕ್ಕರೆ ಎಲ್ಲ ಒಂದು ದಲಿತ ವರ್ಗಗಳಿಗೆ, ಪರಿಶಿಷ್ಟ ಜಾತಿ ಪಂಗಡದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಂತಂದ್ರೆ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗ್ತವೆ. ಅವಾಗೆ ಮತ್ತೆ ಆತನ ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ ಹೊಂದದ. ಈ ಹೋರಾಟ ಈ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಹೋರಾಟನೇ. ನಮ್ಮ ಹೆಸರು ಸುರೇಶ್, ಮಾಚನೂರು ದಲಿತ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರು, ಹಟ್ಟಿ. ಜೈ ಭೀಮ್. ಈ ಒಳ ಮೀಸಲಾತಿಯನ್ನು ಜಾರಿ ಯಾಕೆ ಮಾಡ್ತಿಲ್ಲ? ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಈ ಸಿದ್ದರಾಮಯ್ಯ ಸರ್ಕಾರದಿಂದ ನಾವು ಹುಬ್ಬಳ್ಳಿಯಲ್ಲಿ 5 ಲಕ್ಷ ಕಲ್ತು ನಮ್ಮವ್ರು 7 ಜನ ಸತ್ರು ಬರೀ ಆಶ್ವಾಸನೆ ಹೇಳ್ದ. ಇವತ್ತಿಗೂ ತಾನು ಒಬ್ಬ ಮುಖ್ಯಮಂತ್ರಿ, ತಾನೊಬ್ಬ ಈ ರಾಜ್ಯದ ನೋವುಗಳನ್ನು ನಾವೆಲ್ಲ ಕರ್ನಾಟಕದ ಎಲ್ಲ ಕಡೆನೂ ಎಲ್ಲ ಜಿಲ್ಲೆಯಲ್ಲಿ ನಾವು ಮಾಡ್ತಿದ್ವಿ ಕಾರ್ಯಕ್ರಮ. ನಮ್ಮವ್ರು ಎಷ್ಟು ನೋವು ಅನುಭವಿಸ್ತಾರೋ, ನಮ್ಮವ್ರು ಎಷ್ಟು ತ್ರಾಸಿದ್ದಾರೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗಲ್ರಿ. ಯಾಕ್ರಿ? ನಮ್ಗೆ ಏನದ ನಮ್ಮ ಬರ್ತಕ್ಕಂಥ ಪಾಲನ ನಮ್ಗೆ ಕೊಡಂತ ಕೇಳ್ತಾ ಇದೀವಲ್ಲ. ನಾವು ಯಾರಪ್ಪ ಆಸ್ತಿನಿ ಕೇಳ್ತಾ ಇಲ್ಲ. ನಾವು ನಮ್ಮ ಆಸ್ತಿನ ನಮ್ಗೆ ಕೊಡುವಪ್ಪ ಸಿದ್ದರಾಮಯ್ಯ. ಯಾಕಪ್ಪ ನೀನೊಬ್ಬ ಈ ಬಾಸು, ಈ ರಾಜ್ಯದ ಬಾಸು ನೀನು ಇದ್ಕೊಂಡು ಕಾಶನ ನಮ್ಗೆ ಯಾಕಪ್ಪ ಇಷ್ಟೆಲ್ಲ ಕಾಡ್ತಿದ್ದಿ? ಎಷ್ಟೋ ಮಂದಿ ನಮ್ಮವ್ರು ಸತ್ರ, ನಮ್ಮ ಹೆಂಡ್ರ ಮಕ್ಕಳು ಬೀದಿ ಆದ್ರು, ನಮ್ಮವ್ರು ಇವತ್ತೆಲ್ಲ ಬಿಸಿಲು ನಿಂತ್ಕೊಂಡು ಎಲ್ಲ ನಾವೆಲ್ಲ ಹೊಲ್ತಾ ಇದ್ದೀವಿ. ಯಾಕಪ್ಪ ಈಗ ಮಾಡ್ತೀನಿ ನೀನು? ಐತಲ್ಲ ನಮ್ಮ ನೋವನ್ನು ಸ್ವಲ್ಪ ನೀನು ಅರ್ಥ ಮಾಡ್ಕೊಂಡು ನಮ್ಮ ಅನುಕೂಲ ಮಾಡಿಕೊಡು. ಇದು ಒಂದೇ ನನ್ನ ಬೇಡಿಕೆ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ, ಚಿನ್ನದ ಗಣಿ. ಧನ್ಯವಾದಗಳು.